ಈ ಎರಡೂ ಒಟ್ಟಿಗೆ ಆಯಿತು ಅಂತ ಹೇಳಿದ್ರೆ ಬಹುಶಃ ಇಡೀ ಜಗತ್ತಿನ ಆರ್ಥಿಕತೆ ಒಂದೇ ದಿವಸದಲ್ಲಿ ಸಂಪೂರ್ಣ ಕುಸಿದು ಹೋಗುತ್ತೆ. ಸೊ ಇಷ್ಟು ಅಮಾನವೀಯವಾಗಿ ಇವರು ಒಂದು ದೇಶದಲ್ಲಿ ಯುದ್ಧವನ್ನು ಮಾಡ್ತಿರುವಾಗ ಇರಾನ್ಗಾದರೂ ಬೇರೆ ಯಾವ ಆಯ್ಕೆ ಇದೆ? ಇರಾನ್ ತೋರಿಸ್ತಾ ಇರ್ತಕ್ಕಂತಹ ಒಂದು ಪ್ರತಿರೋಧ ಇದೆಯಲ್ಲ, ದಿಟ್ಟತನ ಇದೆಯಲ್ಲ, ಅದಕ್ಕೆ ನಾವು ಭೇಷ್ ಹೇಳಲೇಬೇಕು. ಇರಾನ್ ನಿರ್ಧಾರ ಮಾಡಿದೆ, ನಮ್ಮನ್ನು ಇವರು ಸೇರಿ ಮುಳುಗಿಸ್ತಾರೆ ಅಂತ ಹೇಳಿದ್ರೆ ನಾವು ಇಡೀ ಜಗತ್ತನ್ನು ಮುಳುಗಿಸ್ತೀವಿ, ಆ ರೈಟ್ ನಮಗಿದೆ ಅಂತ. ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಲಾಭ ಮಾಡಿಕೊಳ್ಳುವಂತಹ ಒಂದು ಸ್ಟ್ರಾಟಜಿಯನ್ನು, ಒಂದು ತಂತ್ರಗಾರಿಕೆಯನ್ನು ಇರಾನ್ ಮಾಡಿದೆ. ನಾವು ಚಿಕ್ಕವರಿದ್ದಾಗ ಮಹಾಭಾರತದ ಒಂದು ಕಥೆಯನ್ನು ಕೇಳಿದ್ವಿ. ಪಾಂಡವರು ವನವಾಸದಲ್ಲಿದ್ದಾಗ ಒಬ್ಬ ಬಕಾಸುರ ಅನ್ನುವ ಒಬ್ಬ ರಾಕ್ಷಸ ಒಂದು ಹಳ್ಳಿಗೆ ಹೋಗಿ ಪ್ರತಿದಿನ ಒಂದು ಗಾಡಿ ಭಕ್ಷ್ಯ ಭೋಜ್ಯಗಳು ಆಹಾರಗಳನ್ನು ತಿಂದ್ಕೊಂಡು ಪ್ರತಿದಿನ ಒಬ್ಬ ಮನುಷ್ಯನನ್ನು ತಿಂತಾ ಇರ್ತಾನೆ. ಆದರೆ ಒಂದು ದಿವಸ ಒಬ್ಬ ಬಡ ಬ್ರಾಹ್ಮಣ ಅಳ್ತಾ ಇರ್ತಾನೆ, ಯಾಕಂದರೆ ಅವನ ಸರದಿ ಇರುತ್ತೆ. ಆವಾಗ ಅದು ಪಾಂಡವರಿಗೆ ಗೊತ್ತಾಗುತ್ತೆ. ಪಾಂಡವರು ಕೇಳ್ತಾರೆ, ಯಾಕೆ ಅಳ್ತಾ ಇದೀಯಾ ಅಂಥೇಳಿ. ಇವತ್ತು ಈ ಬಕಾಸುರ ರಾಕ್ಷಸ ನನ್ನನ್ನು ತಿಂದು ಹಾಕ್ತಾನೆ, ನಾನು ಏನು ಮಾಡಲಿ ಅಂತ ಹತ್ತು ಹೇಳಿದಾಗ ಕೊನೆಗೆ ಆ ಜಾಗಕ್ಕೆ ಅವತ್ತು ಭೀಮ ಹೋಗ್ತಾನೆ. ಬಕಾಸುರ ಯಥಾ ಪ್ರಕಾರ ಒಂದು ಗಾಡಿ ಊಟವನ್ನು ಮತ್ತು ಒಬ್ಬ ಮನುಷ್ಯನನ್ನು ತಿನ್ನೋದಕ್ಕೆ ಬಹಳ ಠಾಕು ಠೀಕಿಂದ ಬರ್ತಾನೆ. ಆದರೆ ಅವನಿಗೆ ಅಲ್ಲಿ ಕಾಣುವಂಥದ್ದು ಒಬ್ಬ ಯಾರೋ ಸಾಮಾನ್ಯ ವ್ಯಕ್ತಿ ಅಲ್ಲ, ಈ ಸ್ವತಃ ಭೀಮ ಅವನಿಗೋಸ್ಕರ ತಂದಿದ್ದ ಎಲ್ಲ ಒಂದು ಗಾಡಿ ಊಟವನ್ನು ತಾನೇ ತಿಂತಾ ಇರ್ತಾನೆ. ಕೊನೆಗೆ ಈ ಬಕಾಸುರನಿಗೂ ಭೀಮನಿಗೂ ದೊಡ್ಡ ಯುದ್ಧ ಆಗುತ್ತೆ. ಅದರಲ್ಲಿ ಬಕಾಸುರ ಸತ್ತೋಗ್ತಾನೆ. ಪ್ರಿಯ ವೀಕ್ಷಕರೇ, ಈ ಕಥೆಯನ್ನು ನಾವೆಲ್ಲ ಕೇಳಿದ್ದೀವಿ. ಆದರೆ ಇವತ್ತು ನಮ್ಮ ಜಗತ್ತಲ್ಲಿ ನಡೀತಾ ಇರತಕ್ಕಂಥ ಒಂದು ಯುದ್ಧದ ಸಂದರ್ಭದಲ್ಲಿ ಇದನ್ನು ಹೋಲಿಸಿ ನೋಡೋದಾದರೆ ನಮಗೆ ಅಮೇರಿಕಾ ಮತ್ತು ಇಸ್ರೇಲ್ ಅನ್ನುವ ಎರಡು ಬಕಾಸುರರು ಇರಾನ್ ಮೇಲೆ ದಾಳಿ ಮಾಡಿ ಬಂದು ಸಿಕ್ಕಾಕೊಂಡಿರ್ತಕ್ಕಂಥ ಒಂದು ದೃಶ್ಯ ನಮಗೆ ಕಾಣ್ತಾ ಇದೆ. ಈಗ 29 ದಿನಗಳ ಹಿಂದೆ, ಅಂದರೆ ಫೆಬ್ರವರಿ 28ನೇ ತಾರೀಕು ಇರಾನ್ ದೇಶದ ಸುಪ್ರೀಂ ಲೀಡರ್ ಮತ್ತು ಹಲವಾರು ಉನ್ನತ ಮಟ್ಟದ ಲೀಡರ್ಗಳ ಮೇಲೆ ದಾಳಿ ನಡೆಸಿ, ಕ್ಷಿಪಣಿ ದಾಳಿ ನಡೆಸಿ ಅವ್ರನ್ನೆಲ್ಲ ಕೊಂದು ಹಾಕಿ, ಏನು ತಾವು 2 ದಿವಸದಲ್ಲಿ ಇಡೀ ಇರಾನ್ನಲ್ಲಿ ಸರ್ಕಾರವನ್ನೇ ಬದಲಿಸಿ ಅಲ್ಲಿ ಜನ ದಂಗೆ ಎದ್ದು ಬಿಡ್ತಾರೆ, ಸಂಪೂರ್ಣ ಇರಾನ್ನ ತಾವು ಹಿಡಿತಕ್ಕೆ ತಗೊಳ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ನ ನೇತನ್ಯಾಹು ಬಹಳ ಉತ್ಸಾಹದಿಂದ ದಾಳಿಯನ್ನು ಮಾಡಿದರು, ಯುದ್ಧವನ್ನು ಶುರು ಮಾಡಿದರು. ಆದರೆ ಈ ಬಕಾಸುರರಿಗೆ ಎದುರುಗಡೆ ಇದ್ದಿದ್ದು ಇರಾನ್ ಅನ್ನೋ ಭೀಮ ಅನ್ನೋದು ಗೊತ್ತೇ ಇರಲಿಲ್ಲ. ಈ ಒಂದು ತಿಂಗಳಲ್ಲಿ ಇರಾನ್ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಿದೆ ಅಂತ ಹೇಳಿದರೆ, ಏನು ಇಡೀ ಜಗತ್ತೇ ತಮ್ಮ ಬೆರಳು ತುದಿಯಲ್ಲಿದೆ ಅನ್ನುವ ರೀತಿಯಲ್ಲಿ ಆಡ್ತಾ ಇದ್ದಂತಹ ಅಮೇರಿಕಾ ಮತ್ತು ಇಸ್ರೇಲ್, ಈ ಎರಡು ಅತಿ ದೊಡ್ಡ ಯುದ್ಧದಾಹಿ ಅತ್ಯಂತ ಕ್ರೂರ ದೇಶಗಳು ಅಂತ ಹೇಳಬೇಕು. ಸೈನಿಕವಾಗಿ ಅವರು ಬೇರೆ ಬೇರೆ ದೇಶಗಳಲ್ಲಿ ಮಾಡಿರ್ತಕ್ಕಂತಹ ಒಂದು ದಬ್ಬಾಳಿಕೆಯನ್ನು, ಕ್ರೌರ್ಯವನ್ನು ನೋಡಿದಾಗ ಬೇರೆ ಪದಗಳೇ ಇಲ್ಲ. ಅಂತಹ ಅಮೇರಿಕಾ ಮತ್ತು ಇಸ್ರೇಲನ್ನು ಇರಾನ್ ಅಕ್ಷರಶಃ ಕಟ್ಟಿ ಹಾಕಿದೆ. ನಾವು ಬಹಳ ಸಲ ಯೋಚನೆ ಮಾಡ್ತಾ ಇರ್ತೀವಿ, ಒಂದು ಯುದ್ಧ ಅಂತಂದರೆ ಅಥವಾ ಒಂದು ಬಲ ಪ್ರದರ್ಶನ ಅಂತಂದರೆ ಯಾರಿಗೆ ಜಾಸ್ತಿ ಬಲ ಇದೆ, ಯಾರ ಹತ್ರ ಜಾಸ್ತಿ ಟೆಕ್ನಾಲಜಿ ಇದೆ, ಯಾರ ಹತ್ರ ಜಾಸ್ತಿ ಯುದ್ಧಾಸ್ತ್ರಗಳಿದ್ದಾವೆ, ಯಾರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ, ಅವರು ಗೆಲ್ತಾರೆ ಅಂಥೇಳಿ. ಆದರೆ ಇಸ್ರೇಲ್ ಮತ್ತು ಅಮೇರಿಕಕ್ಕೆ ಹೋಲಿಸಿದರೆ ಇರಾನ್ ಬಹಳ ಸಣ್ಣ ಒಂದು ಬಲ. ಇವತ್ತು ಇಸ್ರೇಲ್ ಮತ್ತು ಅಮೇರಿಕಾದ ಬಳಿ ಸಾವಿರಾರು ನ್ಯೂಕ್ಲಿಯರ್ ವೆಪನ್ಸ್ ಇದ್ದಾವೆ, ಅಣ್ವಸ್ತ್ರಗಳಿದ್ದಾವೆ. ಆದರೆ ಇರಾನ್ ಹತ್ರ ಒಂದು ಕೂಡ ಇಲ್ಲ. ಇವತ್ತು ನಮಗೆ ಅರ್ಥ ಆಗ್ತಾ ಇರೋದು ಇರಾನ್ ಎಂತಹ ಚಾಣಾಕ್ಷ ದೇಶ ಅಂತ ಹೇಳಿದರೆ, ಈಗ ದಾಳಿಯಲ್ಲಿ ಸತ್ತೋದಂತಹ ಇರಾನಿನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೇನಿ ಬಹಳ ಮುಂದಾಲೋಚನೆ ಮಾಡಿ ಒಂದು ಫತ್ವಾವನ್ನು ಹೊರಡಿಸಿದರು. ಸಾಮಾನ್ಯ ಜನರ ಅಭಿಪ್ರಾಯ ನ್ಯೂಕ್ಲಿಯರ್ ವೆಪನ್ ಇದ್ದರೆ ನಾವು ಬಹಳ ಸ್ಟ್ರಾಂಗ್ ಆಗ್ತೀವಿ ಅಂಥೇಳಿ. ಆದರೆ ಇರಾನ್ನ ಮಟ್ಟಿಗೆ ನ್ಯೂಕ್ಲಿಯರ್ ವೆಪನ್ ಇಲ್ಲ ಅಂತಂದ್ರೇ ನಾವು ಸ್ಟ್ರಾಂಗ್ ಆಗಿರಲಿಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದರೆ, ಅಕಸ್ಮಾತ್ ಇರಾನ್ ಕೂಡ ಬೇರೆ ದೇಶಗಳ ರೀತಿಯಲ್ಲಿ ಒಂದು ನ್ಯೂಕ್ಲಿಯರ್ ವೆಪನ್ ಮಾಡಿದರೆ ಬೇರೆ ದೇಶಗಳಿಗೆ, ಅದು ಇಸ್ರೇಲ್ಗಾಗಲಿ ಅಥವಾ ಇರಾನ್ಗಾಗಲಿ ಅಥವಾ ಯುರೋಪಿನ ದೇಶಗಳಿಗಾಗಲಿ ಟಾರ್ಗೆಟ್ ಮಾಡಿ ಇರಾನನ್ನು ಹೊಡೆದು ಹಾಕೋದು ಬಹಳ ಸುಲಭ. ಯಾವ ರೀತಿಯಲ್ಲಿ 2003ರಲ್ಲಿ ಇರಾಕ್ನ ಮೇಲೆ ದಾಳಿ ಮಾಡಿ ಸದ್ದಾಮ್ ಹುಸೇನನ್ನು ಅಥವಾ ಅಲ್ಲಿನ ಇಡೀ ಆಡಳಿತವನ್ನು ಪಲ್ಲಟ ಮಾಡಿದ್ರು, ಆ ರೀತಿ ಇರಾನಲ್ಲೂ ಕೂಡ ಮಾಡ್ತಾರೆ. ಹಾಗಾಗಿ
ಇಂತಹ ಒಂದು ಸಾಧ್ಯತೆಗೆ ಅವಕಾಶ ಕೊಡಬಾರ್ದು ಅನ್ನೋದನ್ನು ಬಹಳ ಮುಂದಾಲೋಚನೆ ಮಾಡಿ ಆಯತುಲ್ಲಾ ಖಮೇನಿ ಫತ್ವಾ ಹೊರಡಿಸಿದ್ರು ಅಂತ ನಾವು ನೋಡ್ಬೋದು. ಹಾಗಾಗಿ ಇವತ್ತು ಇರಾನ್ ಸ್ಪಷ್ಟವಾಗಿ ಹೇಳ್ತಿದೆ, ನ್ಯೂಕ್ಲಿಯರ್ ವೆಪನ್ಸ್ ನಾವು ಮಾಡೋದಿಲ್ಲ ಅಂಥೇಳಿ. ಹಾಗಾದರೆ ಇಷ್ಟು ದೊಡ್ಡ ಒಂದು ಸೈನಿಕ ಬಲ ಇರುವಂತಹ ಇವತ್ತು ಅಮೇರಿಕದ ಸೈನಿಕ ಬಲ ಎಷ್ಟು ಅಂತ ಹೇಳಿದರೆ, ಅಮೇರಿಕದ ಬಜೆಟಲ್ಲಿ 40% ಆಫ್ ದ ಟೋಟಲ್ ಬಜೆಟ್ ಏನಿದೆ ಅದು ಸಂಪೂರ್ಣ ಮಿಲಿಟರಿ ಬಜೆಟ್ಟು. ಅಮೇರಿಕ ಸೈನ್ಯಕ್ಕೆ ವಿನಿಯೋಗ ಮಾಡುವಷ್ಟು ಹಣವನ್ನು ಜಗತ್ತಿನ ಯಾವ ದೇಶ ಕೂಡ ಮಾಡೋದಿಲ್ಲ. ಅದರ ಹತ್ರ ಇರ್ತಕ್ಕಂತಹ ದೊಡ್ಡ ದೊಡ್ಡ ಯುದ್ಧ ವಿಮಾನಗಳು F-18, F-35, F-12 ಈ ಎಲ್ಲ ಬಹಳ ಅತ್ಯಾಧುನಿಕ ಒಂದೊಂದು ಯುದ್ಧ ವಿಮಾನವನ್ನು ತಯಾರಿಸೋದಕ್ಕೆ ಕೂಡ ಬಿಲಿಯಾಂತರ ಡಾಲರ್ಗಳನ್ನು ಖರ್ಚು ಮಾಡಿದೆ ಅಮೇರಿಕ. ಇದೆಲ್ಲ ಇದ್ದಾಗಲೂ ಕೂಡ ಇವತ್ತು ಇರಾನ್ನಲ್ಲಿ ಹೋಗಿ ಸಿಕ್ಕಾಕೊಂಡಿದ್ದಾರೆ. ನನ್ನ ಇಸ್ರೇಲ್ನ ಆರ್ಮಿ ಚೀಫ್ ಇಯಾಲ್ ಜಮೀರ್ ಹೇಳ್ತಾರೆ, ನಮ್ಮ ಇಸ್ರೇಲ್ನ IDF ಏನಿದೆ, ಇಸ್ರೇಲ್ನ ಸೈನ್ಯ ಏನಿದೆ, ಇದು ಹೊರಗಡೆಯಿಂದೆಲ್ಲ ಒಳಗಡೆಯಿಂದನೇ ಕುಸಿದು ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಇಸ್ರೇಲ್ ಎಷ್ಟು ಕಡೆ ಯುದ್ಧದಲ್ಲಿ ಎಂಗೇಜ್ ಆಗಿದೆ ಅಂತ ಹೇಳಿದರೆ ನಮಗೆ ಆ ರಿಕ್ವೈರ್ಮೆಂಟನ್ನು ಪೂರೈಸುವಷ್ಟು ಹ್ಯೂಮನ್ ಸೋರ್ಸಸ್ಸೇ ಇಲ್ಲ, ಸೈನಿಕರೇ ಇಲ್ಲ. ಹಾಗಾಗಿ ಇದು ದೊಡ್ಡ ಡಿಸಾಸ್ಟರ್ ಆಗ್ತಾ ಇದೆ ಅಂಥೇಳಿ ಸ್ವತಃ ಇಸ್ರೇಲ್ನ ಆರ್ಮಿ ಚೀಫ್ ಹೇಳ್ತಾರೆ. ಪ್ರಿಯ ವೀಕ್ಷಕರೇ, ನೀವೆಲ್ಲ ಕೂಡ ಗಮನಿಸ್ತಾ ಇರ್ಬೋದು, ಇಡೀ ಜಗತ್ತಿನ ದೊಡ್ಡ ದೊಡ್ಡ ವಿಶ್ಲೇಷಕರು, ಜರ್ನಲಿಸ್ಟ್ಗಳು, ವಾರ್ ಅನಾಲಿಸ್ಟ್ಗಳು ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ವಿಷಯ, ಈ ಒಂದು ಇಸ್ರೇಲ್ಗೆ ಬೇಕಾಗಿದ್ದಂತಹ ಒಂದು ಯುದ್ಧದಲ್ಲಿ ಅಮೇರಿಕ ಹೋಗಿ ಸಿಕ್ಕಾಕೊಂಡಿದೆ. ಮತ್ತು ಇಸ್ರೇಲ್ ಕೂಡ ಅಮೇರಿಕವನ್ನು ನಂಬಿಕೊಂಡು, ಅಮೇರಿಕವನ್ನು ನನ್ನ ಜೊತೆಗಿದ್ರೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂಥೇಳಿ ಅದು ಕೂಡ ಮೋಸ ಹೋಗಿದೆ ಅಂಥೇಳಿ ಅವರಿಗೆ ಕೇವಲ 2-3 ದಿವಸದಲ್ಲಿ ಯುದ್ಧ ಮುಗಿಸ್ತೀವಿ ಅನ್ನೊಂದು ಭ್ರಮೆಯಲ್ಲಿ ಹೋಗಿ ಸಿಕ್ಕಾಕೊಂಡ್ರು. ಆದರೆ ಇವತ್ತು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದರೆ ಈ ಯುದ್ಧ ಇನ್ನೂ ಕೂಡ ಬಹಳ ದೀರ್ಘಕಾಲ ಹೋಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಇಲ್ಲಿ ನಾನು ಹೇಳಲಿಕ್ಕೆ ಬಂದ ವಿಷಯ, ಇರಾನ್ ಇದನ್ನು ಹೇಗೆ ಮಾಡ್ತು ಅಂಥೇಳಿ. ಸೈನಿಕವಾಗಿ ಅದು ಅಮೇರಿಕ ಮತ್ತು ಇಸ್ರೇಲ್ನಷ್ಟು ಬಲ ಅಲ್ಲದೇ ಇದ್ರೂ ಕೂಡ ಅದರ ಒಂದು ಮುಂದಾಲೋಚನೆ ಮತ್ತು ಅದು ತನ್ನ ದೇಶಕ್ಕೆ, ತನ್ನ ಪರಿಸ್ಥಿತಿಗೆ ಬೇಕಾದಂತಹ ಒಂದು ಯುದ್ಧ ತಂತ್ರಗಳನ್ನು ಮಾಡಿಕೊಂಡಿದ್ದು, ಅದರ ಇವತ್ತಿನ ಅದು ಇಡೀ ಯುದ್ಧದಲ್ಲಿ ಒಂದು ಕಾಲು ಮುಂದೆ ಇರೋದಕ್ಕೆ ಅಥವಾ ಇಡೀ ಯುದ್ಧವನ್ನು ತಾನು ನಿಯಂತ್ರಣ ಮಾಡ್ತಾ ಇರೋದಕ್ಕೆ ಅದು ಕಾರಣ. ಇವತ್ತು ಶಾಂತಿ ಮಾತುಕತೆ ಬಗ್ಗೆ ಅಮೇರಿಕ ಹೇಳ್ತಾ ಇದೆ, ಸಂಧಾನ ಮಾಡೋಣ ಅಂತ ಹೇಳ್ತಾ ಇದೆ. ಆದರೆ ಇರಾನ್ ಅಷ್ಟು ಸುಲಭಕ್ಕೆ ನಾನು ಒಪ್ಪೋದಿಲ್ಲ, ಈಗಾಗಲೇ 2 ಸರಿ ನಾನು ಮೋಸ ಹೋಗಿದ್ದೇನೆ, ಹಿಂದೆ ಕಳೆದ ಜೂನ್ನಲ್ಲೇ ಈ ರೀತಿಯ ಒಂದು ಮಾತುಕತೆಯನ್ನು ನೀವು ಮಾಡಿ ಆಮೇಲೆ ಮೋಸ ಮಾಡಿದ್ದೀರಾ, ಆದರೆ ಈ ಸರಿ ಹಾಗಲ್ಲ, ಈ ಸರಿ ನಾನು ಕಂಡೀಷನ್ ಹಾಕ್ತೇನೆ. ಸೊ ಹಾಗಾಗಿ ಇರಾನ್ ಕಡೆಯಿಂದ 5 ಷರತ್ತುಗಳು, ಬಹಳ ಮುಖ್ಯವಾಗಿ ಅಮೇರಿಕ ಆಗಲಿ ಇಸ್ರೇಲ್ ಆಗಲಿ ಇನ್ನು ಯಾವತ್ತೂ ಕೂಡ ತನ್ನ ಮೇಲಾಗಲಿ ಈ ಭಾಗದಲ್ಲಿ ಯಾವುದೇ ದಾಳಿಗಳನ್ನು, ಸೈನಿಕ ದಾಳಿಗಳನ್ನು ಮಾಡಬಾರ್ದು. ಹಾಗೆಯೇ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಅಮೇರಿಕ ಯಾವುದೇ ಸೇನಾ ನೆಲೆಗಳನ್ನು ಇಟ್ಕೋಬಾರ್ದು. ಹಾಗೆಯೇ ಇವತ್ತೇನು ಬಹಳ ಚರ್ಚೆ ಆಗ್ತಾ ಇದೆ ಹೋರ್ಮುಜ್ ಜಲಸಂಧಿ. ಈ ಜಲಸಂಧಿ ಸಂಪೂರ್ಣ ಇರಾನಿನ ಸಾರ್ವಭೌಮಕ್ಕೆ ಒಳಪಡುತ್ತೆ. ಹಾಗೆಯೇ ಇವತ್ತು ಇರಾನ್ ಬೆಳೆಸ್ತಾ ಇರ್ತಕ್ಕಂಥ ಯೆಮೆನ್ನಲ್ಲಿ ಮತ್ತು ಲೆಬನಾನ್ನಲ್ಲಿ ಹೌತಿ ಇರ್ಬೋದು, ಹಿಜ್ಬುಲ್ಲಾ ಇರ್ಬೋದು, ಇಂತಹ ಯಾವುದೇ ಪಡೆಗಳ ಮೇಲೂ ಕೂಡ ಯಾರು ಇಸ್ರೇಲ್ ಆಗಲಿ ಯಾರು ದಾಳಿ ಮಾಡೋ ಹಾಗಿಲ್ಲ. ಇಂತಹ ಕಂಡೀಷನ್ಗಳನ್ನು ಇರಾನ್ ಇಟ್ಟಿದೆ. ಅಕಸ್ಮಾತ್ ಈ ಕಂಡೀಷನ್ಗಳನ್ನು ಅಮೇರಿಕ ಒಪ್ಕೊಳ್ತು ಅಂತ ಹೇಳಿದರೆ ಬಹುಶಃ ಅಲ್ಲಿ ಇಡೀ ಯುದ್ಧದಲ್ಲಿ ಇರಾನ್ ಗೆದ್ದ ಹಾಗೆ. ಆದರೆ ಇವತ್ತು ಈ ಯುದ್ಧದಿಂದ ಯಾವುದಾದ್ರೂ ಒಂದು ರೀತಿಯಲ್ಲಿ ಅಮೇರಿಕಕ್ಕೆ ಹೊರಗೆ ಬರಲೇಬೇಕು, ಬೇರೆ ವಿಧಿ ಇಲ್ಲ. ಅದು ಎಷ್ಟು ಈ ಯುದ್ಧದಲ್ಲಿ ಕಾಲು ಇಟ್ಕೊಂಡಿರುತ್ತೋ ಅಷ್ಟು ಕಾಲ ಅದಕ್ಕೆ ಪ್ರತಿದಿನ ನಷ್ಟ ಆಗ್ತಾ ಹೋಗ್ತಾ ಇದೆ. ಈಗ ಟ್ರಂಪ್ ಹೇಳ್ತಾ ಇದ್ದಾರೆ, ಮೊನ್ನೆ 48 ಗಂಟೆ ಟೈಮ್ ಕೊಟ್ಟರು, ಆಮೇಲೆ 5 ದಿನಗಳ ವಾಯ್ದೆ ಕೊಟ್ಟರು, ಈಗ 10 ದಿನಕ್ಕೆ ವಿಸ್ತರಣೆ ಮಾಡಿದ್ದಾರೆ. ಈ 10 ದಿನಗಳಲ್ಲಿ ಇರಾನ್ ಯಾವುದೇ ರೀತಿ ಬೆಂಡ್ ಆಗದೇ ಇದ್ದರೆ ತಾನು ದೊಡ್ಡ ಮಟ್ಟದ ದಾಳಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ. ಸ್ನೇಹಿತರೆ, ಅಕಸ್ಮಾತು ಆ ರೀತಿಯಲ್ಲಿ ಅಮೇರಿಕ ಏನಾದರೂ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತು ಅಂತ ಹೇಳಿದರೆ ಪರಿಸ್ಥಿತಿ ಏನಾಗ್ಬೋದು? ಬಹಳ ಮುಖ್ಯವಾಗಿ ಇರಾನ್ ಸ್ಪಷ್ಟವಾಗಿ ಹೇಳಿದೆ, ನಾನು ಹೋರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತೇನೆ. ಬಹಳ ಮುಖ್ಯವಾಗಿ ಈ ಹೋರ್ಮುಜ್ ಜಲಸಂಧಿ ಮತ್ತು ಕೆಂಪು ಸಮುದ್ರದಲ್ಲಿ ಹಾದು ಹೋಗಿರ್ತಕ್ಕಂತಹ ಜಾಗತಿಕ ಇಂಟರ್ನೆಟ್ ಫೈಬರ್ ಕೇಬಲ್ಗಳೇನಿದೆ ಅವುಗಳನ್ನು ನಾನು ತುಂಡು ಮಾಡ್ತೇನೆ, ಅವುಗಳನ್ನು ನಾನು ಕಟ್ ಮಾಡ್ತೇನೆ. ಆವಾಗ ಪರಿಣಾಮ ಏನಾಗ್ಬೋದು? ಈ ಎರಡೂ ಒಟ್ಟಿಗೆ ಆಯಿತು ಅಂತ ಹೇಳಿದರೆ ಬಹುಶಃ ಇಡೀ ಜಗತ್ತಿನ ಆರ್ಥಿಕತೆ ಒಂದೇ ದಿವಸದಲ್ಲಿ ಸಂಪೂರ್ಣ ಕುಸಿದು ಹೋಗುತ್ತೆ. ಇದರಿಂದ ಎಲ್ಲ ದೇಶಗಳಿಗೂ ಕೂಡ, ಇಡೀ ಪ್ರಪಂಚದ ಎಲ್ಲ ದೇಶಗಳು ಕೂಡ ನರಳುವಂತಹ ಒಂದು ಪರಿಸ್ಥಿತಿ ಬರುತ್ತೆ.
ಬಹಳ ಮುಖ್ಯವಾಗಿ ನಮ್ಮ ಭಾರತ ಕೂಡ ಬಹಳಷ್ಟು ನಷ್ಟಕ್ಕೆ ಒಳಗಾಗಬೇಕಾಗತ್ತೆ. ಹಾಗಾಗಿನೇ ಇರಾನ್ ಹೇಳ್ತಾ ಇದೆ. ಸೊ ಯಾರೆಲ್ಲ ಈ ಯುದ್ಧವನ್ನು ನಿಲ್ಲಿಸಿ ಅಂತೇಳಿ ಯಾರೆಲ್ಲ ಇರಾನಿಗೆ ಹೇಳ್ತಾ ಇದ್ದಾರೋ, ಇರಾನ್ ಒಂದೇ ಮಾತು ಹೇಳ್ತಾ ಇದೆ, ಈ ಯುದ್ಧ ಶುರು ಮಾಡಿದ್ದು ಯಾರು? ಅಲ್ವಲ್ಲ. ನಮಗೆ ಈ ಯುದ್ಧ ಮಾಡಬೇಕನ್ನೋ ಆಸೆನೇ ಇರಲಿಲ್ಲ, ನಾವು ಅದನ್ನು ಮಾಡ್ತಾನೂ ಇರಲಿಲ್ಲ. ಆದರೆ ಶುರು ಮಾಡಿದವ್ರಿಗೆ ನೀವು ಹೇಳಿ, ಯಾಕೆ ನೀವು ಅವ್ರಿಗೆ ಬುದ್ಧಿ ಹೇಳಿ ಅವರು ಅಲ್ಲಿಂದ ವಾಪಸ್ ಹೋಗಲಿಕ್ಕೆ ನೀವು ಹೇಳಬಾರ್ದು? ಇದು ನ್ಯಾಯ ಕೂಡ. ಆದರೆ ಇಸ್ರೇಲ್ಗೆ ಈ ಯುದ್ಧದಿಂದ ವಾಪಸ್ ಹೋಗಲಿಕ್ಕೆ ಸುತರಾಮ್ ಇಷ್ಟ ಇಲ್ಲ. ಬೆಂಜಮಿನ್ ನೇತನ್ಯಾಹು ಹಠಮಾರಿಯಾಗಿದ್ದಾರೆ. ಅವರಿಗೆ ಇರಾನ್ ನಾಶ ಆಗೋವರೆಗೂ ಕೂಡ ತಾನು ಅಲ್ಲಿಂದ ಕಾಲು ತೆಗಿಬಾರ್ದು ಅಂಥೇಳಿ. ಹಾಗಾಗಿ ಈ ಯುದ್ಧ ಇನ್ನೂ ಕೂಡ ತೀವ್ರ ಆಗ್ತಾನೆ ಹೋಗಬೇಕು. ಅಕಸ್ಮಾತ್ ಈ ಯುದ್ಧ ಇನ್ನಷ್ಟು ತೀವ್ರಗೊಂಡು ಒಂದು ವೇಳೆ ಇರಾನ್ ಈಗಾಗಲೇ ಹೇಳಿದ ರೀತಿಯಲ್ಲಿ ಕೊಲ್ಲಿ ರಾಷ್ಟ್ರಗಳಿರ್ತಕ್ಕಂತಹ ಎಲ್ಲ ಆರ್ಥಿಕತೆಯನ್ನು ನಾಶ ಮಾಡಿದರೆ, ಅಲ್ಲಿರ್ತಕ್ಕಂತಹ ನೀರಿನ ಶುದ್ಧೀಕರಣ ಘಟಕಗಳ ಮೇಲೆಲ್ಲ ದಾಳಿ ಮಾಡಿದರೆ ಇವತ್ತು ಲಕ್ಷಾಂತರ ಜನ ಅಲ್ಲಿ ಸಾಯ್ತಾರೆ. ಇಡೀ ಕೊಲ್ಲಿ ರಾಷ್ಟ್ರಗಳ ಆರ್ಥಿಕತೆನೇ ಸಂಪೂರ್ಣ ನಾಶ ಆಗುತ್ತೆ. ಕೊಲ್ಲಿ ರಾಷ್ಟ್ರಗಳು ಮಾತ್ರ ಅಲ್ಲ, ಸ್ವತಃ ಇಸ್ರೇಲ್ ಕೂಡ ಸಂಪೂರ್ಣ ನಾಶ ಆಗುತ್ತೆ. ಇದು ಇರಾನ್ಗೂ ಕೂಡ ಆತ್ಮಹತ್ಯಾಕಾರಿನೇ. ಆದರೆ ಇರಾನ್ ಒಂದು ಸಾರ್ವಭೌಮ ದೇಶವಾಗಿ ನೋಡಿದಾಗ ಇರಾನ್ಗೆ ತನ್ನ ಮೇಲೆ ಪ್ರತಿನಿತ್ಯ ಎರಡೂ ದೇಶಗಳು ದಾಳಿ ಮಾಡ್ತಾ ಇರುವಾಗ, ಕ್ಷಿಪಣಿ ದಾಳಿಗಳು ಮಾಡಿ ಬಹಳ ಮುಖ್ಯವಾಗಿ ಆರಂಭದಲ್ಲಿ ತನ್ನ ಎಲ್ಲ ಲೀಡರ್ಗಳನ್ನು ಸಾಯಿಸಿದ್ದು, ಮೊನ್ನೆ ಕೂಡ ಇರಾನ್ನ ನೌಕಾಪಡೆಯ ಮುಖ್ಯಸ್ಥರನ್ನು ಇಸ್ರೇಲ್ ಸಾಯಿಸಿದೆ. ಅದೇ ರೀತಿಯಲ್ಲಿ ಇರಾನಿನ ಮಿನಾಬ್ನಲ್ಲಿರ್ತಕ್ಕಂಥ ಒಂದು ಶಾಲೆ ಮೇಲೆ ಇಸ್ರೇಲ್ ಮತ್ತು ಅಮೇರಿಕ ದಾಳಿ ಮಾಡಿ ಒಂದೇ ಸಲಕ್ಕೆ 167 ಆ ಪುಟಾಣಿ ಹೆಣ್ಣು ಮಕ್ಕಳನ್ನು ಹತ್ಯೆ ಮಾಡ್ತಾರೆ. ಸೊ ಇಷ್ಟು ಅಮಾನವೀಯವಾಗಿ ಇವರು ಒಂದು ದೇಶದಲ್ಲಿ ಯುದ್ಧವನ್ನು ಮಾಡ್ತಿರುವಾಗ ಇರಾನ್ಗಾದರೂ ಬೇರೆ ಯಾವ ಆಯ್ಕೆ ಇದೆ? ಹಾಗಾಗಿನೇ ಇಲ್ಲಿ ನಾವು ನೋಡಬೇಕಾಗಿರೋಂಥದ್ದು, ಈ ಯುದ್ಧ ಸಾಕಷ್ಟು ಸಾವು ನೋವುಗಳನ್ನು ಆರ್ಥಿಕವಾಗಿ, ಸೈನಿಕವಾಗಿ ಎಲ್ಲ ಕಡೆ ನಷ್ಟವನ್ನು ಮಾಡ್ತಾ ಇದ್ದರೂ ಕೂಡ ಇವತ್ತು ಇರಾನ್ ತೋರಿಸ್ತಾ ಇರ್ತಕ್ಕಂತಹ ಒಂದು ಪ್ರತಿರೋಧ ಇದೆಯಲ್ಲ, ದಿಟ್ಟತನ ಇದೆಯಲ್ಲ, ಅದಕ್ಕೆ ನಾವು ಭೇಷ್ ಹೇಳಲೇಬೇಕು. ಇಂತಹ ಒಂದು ಯುದ್ಧಕ್ಕೆ ಬಹಳ ದಿನಗಳಿಂದ ಇರಾನ್ ತಯಾರಿ ಮಾಡಿಕೊಂಡಿತ್ತು. ಇವತ್ತು ಇರಾನಿನ ನಗರ ಪಟ್ಟಣಗಳ ಕೆಳಭಾಗದಲ್ಲಿ 100 ಕಿಲೋಮೀಟರ್ಗಳ ಸುರಂಗಗಳನ್ನು ತೋಡಿ ಅಲ್ಲಿ ಸಾವಿರಾರು ಕ್ಷಿಪಣಿಗಳನ್ನು, ಸಾವಿರಾರು ಡ್ರೋನ್ಗಳನ್ನು ಸಂಗ್ರಹಿಸಿಟ್ಕೊಂಡಿದೆ. ಸೊ ಆ ಕ್ಷಿಪಣಿಗಳೇ ಇವತ್ತು ಈ ಯುದ್ಧದಲ್ಲಿ ಇರಾನ್ಗೆ ರಕ್ಷಣೆ ಆಗಿರತಕ್ಕಂಥದ್ದು. ಅದರಲ್ಲಿ ಈಗಾಗಲೇ ಅದು ಪ್ರಯೋಗಿಸಿರ್ತಕ್ಕಂತಹ ಕೊರಾಮ್ಶರ್, ಗದರ್ ಅಲ್ಲದೆ ಖಾಯಂ ಅಂತ 10,000 ಕಿಲೋಮೀಟರ್ ಕ್ರಮಿಸಿ ಹೋಗಿ ದಾಳಿ ಮಾಡಬಲ್ಲಂತಹ ಖಾಯಂ ಕ್ಷಿಪಣಿಗಳು ಕೂಡ ಇದ್ದಾವೆ. ಮತ್ತು ಆ ಕ್ಷಿಪಣಿಗಳು ಈ ಅಂಡರ್ಗ್ರೌಂಡ್ ಸಿಟಿಗಳಲ್ಲಿ ಯಾವ ರೀತಿಯಾಗಿ ಸಂಗ್ರಹ ಆಗಿದ್ದಾವೆ ಅಂತ ಹೇಳಿದರೆ, ಬಹುಶಃ ದೊಡ್ಡ ಅಕಸ್ಮಾತ್ ಯಾವುದೇ ಒಂದು ಅಣುಬಾಂಬ್ ಅಲ್ಲಿ ಬಿದ್ದರೂ ಕೂಡ ಆ ಒಂದು ಕ್ಷಿಪಣಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅಂತಹ ಒಂದು ಭದ್ರತೆ ರಕ್ಷಣೆಯನ್ನು ಈ ಕ್ಷಿಪಣಿ ನಗರಗಳಿಗೆ, ಅಂಡರ್ಗ್ರೌಂಡಲ್ಲಿರ್ತಕ್ಕಂತಹ ಮಿಸೈಲ್ ಸಿಟಿಗಳಿಗೆ ಇರಾನ್ ಒದಗಿಸಿದೆ. ಮತ್ತು ಇರಾನ್ ಇವತ್ತು ಇಡೀ ಕೊಲ್ಲಿ ರಾಷ್ಟ್ರಗಳಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕರಾರುವಕ್ಕಾಗಿ ಹೋಗಿ ದಾಳಿ ಮಾಡುವಂಥ ಒಂದು ಕೆಪಾಸಿಟಿನ ಬೆಳೆಸ್ಕೊಂಡಿದೆ. ಹಾಗೆಯೇ ಇರಾನಿನ ಒಂದು ಪ್ರಾಕ್ಸಿ ಫೋರ್ಸ್ ಹಿಜ್ಬುಲ್ಲಾ ಲೆಬನಾನ್ನಿಂದ ಮೊನ್ನೆ ಇಸ್ರೇಲ್ಗೆ ಒಂದೇ ರಾತ್ರಿಯಲ್ಲಿ 87 ಕ್ಷಿಪಣಿಗಳನ್ನು ದಾಳಿ ಮಾಡಿದೆ. ಹಾಗೆ ಈಗ ಅಮೇರಿಕ ತನ್ನ ಗ್ರೌಂಡ್ ಫೋರ್ಸ್ಗಳನ್ನು ಇರಾನ್ಗೆ ನುಗ್ಗಿಸ್ತೀನಿ, ನೌಕಾಪಡೆಗಳನ್ನು, ಮೇರಿನ್ಗಳನ್ನು ತಂದು ನಾನು ಇರಾನ್ ಮೇಲೆ ದಾಳಿ ಮಾಡಿ ಉಡೀಸ್ ಮಾಡ್ತೀನಿ ಅಂತ ಹೇಳುವ ಸಂದರ್ಭದಲ್ಲಿ ಪಕ್ಕದಲ್ಲಿರ್ತಕ್ಕಂತಹ ಯೆಮೆನ್ನಲ್ಲಿರ್ತಕ್ಕಂತಹ ಹೌತಿ ಪಡೆಗಳು, ಇರಾನ್ನ ಮತ್ತೊಂದು ಪ್ರಾಕ್ಸಿ ಪಡೆ, ಆ ಹೌತಿ ಕಮಾಂಡರ್ ಇವತ್ತು ಹೇಳಿದ್ದಾರೆ, ಅಮೇರಿಕದವರು ಮೊದಲು ನಮ್ಮ ಮೇಲೆ ದಾಳಿ ಮಾಡಲಿ, ನಮ್ಮ ಹತ್ರ ಅವರು ಬಚಾವಾಗಿ ಹೋದರೆ ಆಮೇಲೆ ಇರಾನ್ ಮೇಲೆ ದಾಳಿ ಮಾಡಲಿ ಅಂತೇಳಿ. ಯಾಕೆ ಅಂತ ಹೇಳಿದರೆ, ಈ ಇರಾನ್ ತರಬೇತಿ ಕೊಟ್ಟಿರ್ತಕ್ಕಂತಹ 5 ಲಕ್ಷ ಹೌತಿ ಪಡೆಗಳು ಯೆಮೆನ್ನಲ್ಲಿದ್ದಾರೆ. ಅವರು ಈಗ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಈ ಯುದ್ಧದಲ್ಲಿ ನಾವು ನೇರವಾಗಿ ದಾಳಿ ಮಾಡ್ತೀವಿ, ಒಂದು ಕ್ಲೂ ಕೊಟ್ಟರೆ ಸಾಕು ಅಂಥೇಳಿ. ಸೊ ಹೀಗಾಗಿ ಇರಾನ್ ಇದೊಂದು ಆಲ್ ಔಟ್ ವಾರನ್ನು ನಡೆಸ್ತಾ ಇದೆ. ಅಫ್ಕೋರ್ಸ್ ಅದರ ಬಹಳಷ್ಟು ನಾಯಕರುಗಳನ್ನು ಇಸ್ರೇಲ್ನ ಮೊಸಾದ್ ಮತ್ತು ಅಮೇರಿಕ ಸೇರಿ ಕೊಂದು ಹಾಕಿರ್ಬೋದು. ಇತ್ತೀಚೆಗಷ್ಟೇ ಅದರ ಭದ್ರತಾ ಮುಖ್ಯಸ್ಥ ಆಲಿ ಲಾರಿಜಾನಿ ಅವ್ರನ್ನು ಕೂಡ ಕೊಂದು ಹಾಕಿದರು. ಆದರೆ ಇದು ಯಾವುದೂ ಕೂಡ ತನಗೆ ಬಾಧಿಸದೇ ಇರುವ ರೀತಿಯಲ್ಲಿ ಇರಾನ್ ಈ ಯುದ್ಧವನ್ನು ಡಿಸೈನ್ ಮಾಡಿಕೊಂಡಿದೆ. ನಾಳೆ ಈ ರೀತಿ ಆಗ್ಬೋದು, ತನ್ನ ಟಾಪ್ ಲೀಡರ್ಶಿಪ್ಪನ್ನು ಮೊಸಾದ್ ಮತ್ತು ಅಮೇರಿಕ ಕೊಂದು ಹಾಕಿದರೆ ತಾನು ನಿಶಸ್ತ್ರವಾಗಿಬಿಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಅದು ಇಡೀ ಯುದ್ಧದ ಸ್ವರೂಪವನ್ನೇ ಮೊಸಾಯಿಕ್ ರೀತಿಯಲ್ಲಿ ಅದು ಮಾರ್ಪಡಿಸ್ಕೊಳ್ತು. ಮೊಸಾಯಿಕ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸೆಂಟ್ರಲ್ ಕಮಾಂಡ್ ಇಲ್ಲ. ಅಂದರೆ ಇಡೀ ಇರಾನಿ ಸೇನೆ ಏನಿದೆ IRGC,
ಆ IRGCಯನ್ನು 31 ಪ್ರಾಂತ್ಯಗಳಾಗಿ ವಿಂಗಡಿಸಿ, ಸೊ 31 ಸೆಂಟರ್ಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ ಮತ್ತು ಏಕಕಾಲದಲ್ಲಿ ಅವೆಲ್ಲವೂ ಕೂಡ ಆಕ್ಟಿವ್ ಆಗಿರ್ತವೆ. ಲೀಡರ್ಶಿಪ್ ಅಷ್ಟೇ, ಒಂದು ಲೀಡರ್ಶಿಪ್ ಹೋದರೆ ತಕ್ಷಣದಲ್ಲಿ ಇನ್ನೊಂದು ನೆಕ್ಸ್ಟ್ ಲೀಡರ್ಶಿಪ್ ಅದನ್ನು ಆ ಜಾಗಕ್ಕೆ ಬರುತ್ತೆ. ಈ ರೀತಿಯಾಗಿ ಅದು ಬಹಳ ಮುಂದಾಲೋಚನೆಯಿಂದ ಒಂದು ಯುದ್ಧ ತಂತ್ರವನ್ನು ಹೆಣೆದಿದೆ ಅಂತ ಹೇಳ್ಬೋದು. ಯಾವಾಗ ಅವರು ಇರಾಕ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಅಮೇರಿಕ ಮತ್ತು ಇಸ್ರೇಲ್ ಯುದ್ಧ ಮಾಡುವ ಒಂದು ರೀತಿಯನ್ನು ನೋಡಿದ್ರು, ಆವಾಗ ತಾವು ಇಡೀ ಯುದ್ಧದ ಒಂದು ಸ್ವರೂಪವನ್ನೇ ಬದಲಾಯಿಸ್ಕೋಬೇಕು ಅಂಥೇಳಿ ಯೋಚನೆ ಮಾಡಿದ್ವಿ ಮತ್ತು ಆ ಪ್ರಕಾರ ನಾವು ಸಂಪೂರ್ಣವಾಗಿ ನಮ್ಮ ಸ್ಟ್ರಕ್ಚರನ್ನೇ ಬದಲಾವಣೆ ಮಾಡ್ಕೊಂಡ್ವಿ ಅಂಥೇಳಿ ಅವರು ಹೇಳಿದ್ದನ್ನು ನಾವು ಗಮನಿಸ್ಬೋದು. ಪ್ರಿಯ ವೀಕ್ಷಕರೇ, ಇವತ್ತು ಇಡೀ ಪ್ರಪಂಚದ ಬಹಳಷ್ಟು ದೇಶಗಳು ಇಸ್ರೇಲ್ ಮತ್ತು ಅಮೇರಿಕ ಹೋಗಿ ಇರಾನ್ ಮೇಲೆ ಮಾಡಿರ್ತಕ್ಕಂತಹ ಈ ದಾಳಿಯನ್ನು, ಈ ಆಕ್ರಮಣವನ್ನು ಖಂಡಿಸಿದ್ದಾವೆ ಮತ್ತು ಇವರು ಮಾಡಿರ್ತಕ್ಕಂತಹ ಈ ಆಕ್ರಮಣದಿಂದಾಗಿ ಈ ಯುದ್ಧ ಇವತ್ತು ಇಡೀ ಜಾಗತಿಕ ಸ್ವರೂಪ ಪಡ್ಕೊಂಡಿದೆ. ಅದು ಕೇವಲ ಆ ದೇಶಗಳಿಗೆ ಮಾತ್ರ ಇವತ್ತು ಬಾಧಿಸ್ತಾ ಇಲ್ಲ, ಇಡೀ ಜಗತ್ತಿನ ತೈಲ ಆರ್ಥಿಕತೆ ಮೇಲೆ ಹೊಡೆತ ಕೊಟ್ಟಿದೆ. ಆ ತೈಲ ಆರ್ಥಿಕತೆ ಮೇಲೆ ಡಿಪೆಂಡ್ ಆಗಿರುವಂತಹ ಶೇರ್ ಮಾರ್ಕೆಟ್ ಮೇಲೆ ಅದು ದೊಡ್ಡ ಮಟ್ಟದ ಹೊಡೆತ ಕೊಡ್ತಾ ಇದೆ. ಸೊ ಇಲ್ಲಿ ನಾವು ನೋಡ್ತಾ ಇರೋದು, ಇರಾನ್ ನಿರ್ಧಾರ ಮಾಡಿದೆ, ನಮ್ಮನ್ನು ಇವರು ಸೇರಿ ಮುಳುಗಿಸ್ತಾರೆ ಅಂತ ಹೇಳಿದರೆ ನಾವು ಇಡೀ ಜಗತ್ತನ್ನು ಮುಳುಗಿಸ್ತೀವಿ, ಆ ರೈಟ್ ನಮಗಿದೆ ಅಂಥೇಳಿ. ಈಗ ಇಷ್ಟು ದಿವಸ ಆದಮೇಲೆ ಈ ಒಂದು ಯುದ್ಧದ ಪರಿಣಾಮ ಏನು ಅಂತ ನೋಡೋದಾದರೆ, ಆರಂಭದಲ್ಲಿ ಅಮೇರಿಕ ಮತ್ತು ಇಸ್ರೇಲ್ ಬಯಸಿದ್ದು ಒಂದು, ಅವರು ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡ್ತೀವಿ, ಆಡಳಿತವನ್ನು ಬದಲಾಯಿಸಿ ತಮಗೆ ಬೇಕಾದವ್ರನ್ನ ಅಲ್ಲಿ ಕೂರಿಸ್ತೀವಿ ಅಂತ ಬಂದರು. ಆದರೆ ಏನಾಗಿದೆ ಅಂತ ಹೇಳಿದರೆ, ಈ 25 ದಿನಗಳಲ್ಲಿ ಅಮೇರಿಕ ಇರಾನ್ ಮೇಲೆ ಹೇರಿರ್ತಕ್ಕಂತಹ ಆರ್ಥಿಕ ದಿಗ್ಬಂಧನಗಳನ್ನು ತೆಗೆದುಹಾಕಿದೆ. ಅದೇ ರೀತಿ ರಷ್ಯಾದಿಂದ ಯಾರು ಬೇಕಾದರೂ ತೈಲವನ್ನು ತರಿಸ್ಕೋಬೋದು ಅಂತೇಳಿ ಅಮೇರಿಕ ಆ ದಿಗ್ಬಂಧನಗಳನ್ನು ತೆಗೆದುಹಾಕಿದೆ. ಅದೇ ರೀತಿ ಇವತ್ತು ಹಾರ್ಮುಜ್ ಮೂಲಕ ಇರಾನ್ನ ತೈಲ ಮಾತ್ರ ಎಲ್ಲ ಕಡೆಗೆ ಹೋಗ್ತಾ ಇದೆ. ಅಂದರೆ ಇದರಲ್ಲಿ ಲಾಭ ಆಗಿರೋದು ಯಾರಿಗೆ? ಇವತ್ತು ಈ ಯುದ್ಧದ ಮೂಲಕ ಅತಿ ಹೆಚ್ಚು ಲಾಭ ಪಡ್ಕೊಂಡಿರತಕ್ಕಂಥದ್ದು ಇರಾನ್ ದೇಶ. ಹಾಗಾಗಿ ಇರಾನ್ ಈ ಯುದ್ಧವನ್ನು ಯಾವ ರೀತಿಯಾಗಿ ಒಂದು ಸ್ಟ್ರಾಟಜಿ ಮಾಡಿದೆ ಅಂತ ಹೇಳಿದರೆ, ಈ ಯುದ್ಧ ತನಗೆ ಆರ್ಥಿಕವಾಗಿ ಕೂಡ ಸಾಕಷ್ಟು ಲಾಭ ಆಗಬೇಕು. ಸೊ ಹಾಗಾಗಿ ಅದು ಈ ಯುದ್ಧವನ್ನು ಎಷ್ಟು ಸಾಧ್ಯವೋ ಅಷ್ಟು ಉದ್ದಕ್ಕೆ ಬೆಳೆಸಬೇಕು ಮತ್ತು ಸಾಕಷ್ಟು ಸುದೀರ್ಘವಾಗಿ ಇದನ್ನು ನಡೆಸಬೇಕು. ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಂಡು ಮತ್ತು ತನಗೆ ಇದು ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಲಾಭ ಮಾಡಿಕೊಳ್ಳುವಂತಹ ಒಂದು ಸ್ಟ್ರಾಟಜಿಯನ್ನು, ಒಂದು ತಂತ್ರಗಾರಿಕೆಯನ್ನು ಇರಾನ್ ಮಾಡಿದೆ. ಈಗ ರಾಜಕೀಯವಾಗಿ ನೋಡೋದಾದರೆ, ಇರಾನ್ನಲ್ಲೇ ಅಲ್ಲಿನ ಸರ್ಕಾರದ ವಿರುದ್ಧ ದೊಡ್ಡ ದಂಗೆಗಳು ನಡೀತಾ ಇತ್ತು. ಆದರೆ ಇವತ್ತು ಇಸ್ರೇಲ್ ಮತ್ತು ಅಮೇರಿಕ ಮಾಡಿದ ದಾಳಿಯ ನಂತರದಲ್ಲಿ, ಸಾವಿರಾರು ಜನರನ್ನು ಇರಾನ್ನಲ್ಲಿ ಕೊಂದು ಹಾಕಿದ ನಂತರದಲ್ಲಿ, ಇವತ್ತು ಬೈ ಆ್ಯಂಡ್ ಲಾರ್ಜ್ ಇಡೀ ಇರಾನ್ನಲ್ಲಿ ಇರಾನ್ ಸರ್ಕಾರದ ಪರವಾಗಿ ಜನ ನಿಂತಿದ್ದಾರೆ. ಸೊ ಹಾಗಾಗಿ ರಾಜಕೀಯವಾಗಿಯೂ ಕೂಡ ಈ ಯುದ್ಧ ಇರಾನ್ಗೆ ಲಾಭ ಮಾಡಿಕೊಟ್ಟಿದೆ. ಇನ್ನು ಇಡೀ ಇರಾನ್ನಲ್ಲಿ ಒಂದು ರಾಷ್ಟ್ರೀಯತೆಯ ಮನೋಭಾವವನ್ನು ನಾವೆಲ್ಲ, ಇಡೀ ಇರಾನ್ನವರು ಒಂದು ಅನ್ನೋ ಒಂದು ಭಾವನೆಯನ್ನು ಕೂಡ ಇದು ಹುಟ್ಟುಹಾಕಿದೆ. ಹಾಗಾಗಿ ಅಮೇರಿಕ ಮತ್ತು ಇಸ್ರೇಲ್ ಮಾಡಿರ್ತಕ್ಕಂತಹ ಈ ಯುದ್ಧ ಅಂತಿಮವಾಗಿ ಲಾಭ ಮಾಡಿಕೊಟ್ಟಿರ್ತಕ್ಕಂಥದ್ದು ಇರಾನ್ಗೆ. ಇದಲ್ವಾ ಇರಾನ್ ನೀಡಿದಂತಹ ಮಾಸ್ಟರ್ ಸ್ಟ್ರೋಕ್. ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಗಳನ್ನು ಮುಂದೆ ನೋಡೋಣ. ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್. ನಮಸ್ಕಾರ.